ಜೊತೆಯಲಿ ಜೊತೆ ಜೊತೆಯಲಿ ಬನ್ನಿ ಸರ್. ಬಿಡಯ್ಯ, ಯಾಕಯ್ಯ ನನಗೆ ಕರ್ಕೊಬಂದೆ? ನಾನು ಶಾಲಿನಿಯವ್ರ ಜೊತೆ ಮಾತಾಡಬೇಕು. ಅಯ್ಯೋ, ಅವರೆಲ್ಲೂ ಓಡಾಗಲ್ಲ, ಇರಿ ಸರ್. ನಾನು ನಿಮ್ಮಿಬ್ಬರನ್ನ ಹತ್ರ ಮಾಡೋದಕ್ಕೇನೆ ನಿಮ್ಮನ್ನ ಇಷ್ಟು ದೂರ ಕರ್ಕೊಬಂದಿರೋದು. ಹೌದಾ? ದೂರ ಬಂದಷ್ಟು ಹತ್ರ ಆಗ್ತೀವ? ಅದು ಹೇಗೆ? ಇಟ್ಸ್ ವೆರಿ ಸಿಂಪಲ್ ಸರ್. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ, ಹಂಗೆ. ಓ, ಗುಡ್ ಗುಡ್. ಹೇಳು ಹೇಳು. ಸರ್, ಈಗ ನೀವು ನಿಮ್ಮ ಶಾಲಿನಿ ಟೀಚರ್ಗೆ ಇಂಪ್ರೆಸ್ ಆಗೋ ಥರ ನಡ್ಕೋತಿದ್ದೀರಾ ಅಲ್ವಾ? ಮತ್ತೆ ನನ್ನ ಸ್ಟೈಲ್ ನೋಡಯ್ಯ, ನನ್ನ ಕನ್ನಡ, ನನ್ನ ಮಾತು, ನನ್ನ ಲುಕ್ ನೋಡ್ತಾ ಇದ್ರೆ ಶಾಲಿನಿ ಅಲ್ಲ, ಅವ್ರ ಅಜ್ಜಿನೂ ನನಗೆ ಫಿದಾಗಬೇಕು. ಅಜ್ಜಿ ಅಲ್ಲ, ಕಜ್ಜಿ ನಾಯಿನ ಇಂಪ್ರೆಸ್ ಆಗೋಲ್ಲ ನನ್ನ ಮಗನ. ಏನಿಲ್ಲ ಸರ್, ಈಗ ಒಂದು ರೇಂಜಲ್ಲಿ ಶಾಲಿನಿ ಅವರು ನಿಮ್ಮ ಕಡೆ ಟರ್ನ್ ಆಗಿದಾರಲ್ವಾ, ಅವ್ರನ್ನ ಇನ್ನೂ ಹತ್ರ ಮಾಡ್ಕೋಬೇಕು ಅಂದರೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಪ್ಲಾನಾ? ರಾಜ ಕಂದ, ಅದೇನು ಹೇಳು ಪುಟ್ಟ, ನಾನು ಆಮೇಲೆ ನಿನಗೆ ಬಿಸ್ಕೆಟ್ ಕೊಡಿಸ್ತೀನಿ. ನನಗೆ ಬಿಸ್ಕೆಟ್ ಹಾಕ್ತೀಯ ಮಗನೇ? ಅದೆಲ್ಲ ಏನೂ ಬೇಡ ಸರ್. ಈಗ ಶಾಲಿನಿ ಅವರು ಅವ್ರ ಗಂಡನ್ನ ಬಿಟ್ಟು ಬಂದಿದ್ದಾರೆ ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ಭಯಂಕರ ಕೋಪ ಇರುತ್ತಲ್ವಾ ಸರ್? ಇದ್ದೇ ಇರುತ್ತೆ. ಅವ್ರ ಹೆಸರು ಕೇಳಿದ್ರೆ ಉರಿದು ಬೀಳ್ತಾರಲ್ವಾ ಸರ್? ಬೀಳಲೇಬೇಕು. ಈ ಸಿಚುವೇಶನ್ ನೀವು ಸರಿಯಾಗಿ ಬಳಸ್ಕೊಳ್ಳಿ ಸರ್. ಅವ್ರ ಹತ್ರನೇ ಹೋಗಿ ಅವ್ರ ಗಂಡನ ಬಗ್ಗೆನೆ ಈನಾಮಾನವಾಗಿ ಬೈದ್ಬಿಡಿ. ಆಮೇಲೆ ಕೆಟ್ಟದಾಗ ಏನೇನು ಅನ್ಸುತ್ತೋ ಅದನ್ನೆಲ್ಲ ಅಂದ್ಬಿಡಿ ಸರ್. ಅಂದ್ಬಿಟ್ರೆ ಅವ್ರು ಫುಲ್ ಖುಷಿ ಆಗ್ಬಿಡ್ತಾರೆ. ಹಂಗೆ ನಿಮ್ಮೇಲೆ ಪ್ರೀತಿ ಹುಕ್ಕಿ ಹರಿದೋಗುತ್ತೆ ಸರ್. ಆಗ ಶಾಲಿನಿ ಅವರು ನನ್ನನ್ನು ಬಾಚಿ ತಪ್ಕೊಂಡ್ಬಿಡ್ತಾರೆ ಅಲ್ವಾ? ಹೌದೌದು, ಬಾಚಿ ಬಾಚಿ ಬಾಚಿ. ಥ್ಯಾಂಕ್ ಯು ಬ್ರದರ್. ನಾನು ಈ ಪ್ರಯೋಗನ ಇವತ್ತೇ ಹೋಗಿ ಮಾಡ್ತೀನಿ. ಆಮೇಲಿಂದ ಶಾಲಿನಿ ಅವ್ರು ನನ್ನನ್ನು ಹೇಗೆ ತಪ್ಕೊಂಡ್ರು ಅಂತ ನಿನಗೆ ಬಂದು ಹೇಳ್ತೀನಿ. ಬರ್ಲಾ? ಕಂಚಿ ಕಾಳಮ್ನವ್ರೆ, ಮದ್ದೂರ್ ಮಾರಮ್ನವ್ರೆ, ನಿಮ್ಗೆ ಅಂತ ಒಂದು ಕೊಬ್ಬಿರೋ ಕೋಣನ ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ಶಾಲಿನಿ ಅವರೇ. ಏನು? ಏನಿಲ್ಲಪ್ಪ. ಸರಿ ರೀ, ಅದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ತಪ್ಪು ತಿಳ್ಕೊಬಾರ್ದು. ನೀವು ನಿಮ್ಮ ಗಂಡನ ಯಾಕೆ ಬಿಟ್ಟಿದ್ದು? ಅದೆಲ್ಲ ನಿಮ್ಗೆ ಯಾಕೆ? ನಮ್ಮೋರು ಅಂದಮೇಲೆ ಅಷ್ಟು ಹಂಚ್ಕೋಬಾರ್ದಾ? ಹೇಳ್ರಿ. ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿಮ್ಮ ಗಂಡನ ಯಾಕೆ ಬಿಟ್ಟು ಬಂದಿದ್ದು? ಅದೆಲ್ಲ ಪರ್ಸನಲ್ ಕಣ್ರಿ. ತುಂಬ ಇಷ್ಟ ಆದವ್ರ ಹತ್ರ ಪರ್ಸನಲ್ ಹೇಳ್ಕೋಬೋದು ಕಣ್ರಿ. ನಿಮ್ನ ಆ ವಿಷಯ ಮಾತಾಡಕ್ ನನ್ಗಿಷ್ಟ ಇಲ್ಲ. ನನಗೆ ಗೊತ್ತಾಯ್ತು ಬಿಡಿ, ನಿಮ್ಮ ಗಂಡ ಒಬ್ಬ ಕಿರಾತಕ ತಾನೆ. ಇಲ್ಲ ಅಂದಿದ್ರೆ ನೀವು ಅವನನ್ನ ಬಿಟ್ಟು ಬರೋದಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಅವನೊಬ್ಬ ರಾಕ್ಷಸ, ಕಂತ್ರಿ, ಅವಾಗವಾಗ ಕಜ್ಜಿ ನಾಯಿ ಥರ ಆಡ್ತಿದ್ದ ತಾನೆ. ಬೇಡ, ಅವನ ಬಗ್ಗೆ ಮಾತಾಡಬೇಡಿ. ರೀ, ಯಾಕ್ರಿ ಎಲ್ಲಾನು ಮನಸ್ಸಲ್ಲೇ ಇಟ್ಕೋತೀರಾ? ನಿಮ್ಗೇನು ಅನ್ಸುತ್ತೋ ಅದನ್ನ ಹೇಳ್ಬಿಡಿ. ಆ ಕಣ್ಣನ ಮಗನ ಬಾಯಿಗೆ ಬಂದಂಗೆ ಬೈಬೇಕು ಅನ್ಸಿದ್ರೆ ಬೈದ್ ಬಿಡಿ. ಬೇಕಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ಆ ನನ್ನ ಮಗನ ಕೋಳಿನ ಪಟ್ಟಿ ಇಟ್ಕೊಂಡು ಚೆನ್ನಾಗಿ ಬಾರಿಸ್ಬಿಡೋಣ. ಆ ಲಫಂಗನ್ನ ಹಾಗೆಲ್ಲ ಬಿಡಬಾರ್ದು. ಅವ್ನ್ ಲಫಂಗ ಅಂತ ಯಾರು ಹೇಳಿದ್ ನಿಮ್ಗೆ? ನಾನೇ ತಿಳ್ಕೊಂಡೆ. ಅವನೆಂತ ಕಚ್ಚಡ ಅಂದ್ರೆ ಯಪ್ಪ, ಅಸಹ್ಯ ಅಸಹ್ಯ. ಅಲ್ಲ ಶಾಲಿನಿ ಅವರೇ, ಇಷ್ಟು ವರ್ಷ ಅಂತ ಕಿತ್ತೋದ್ ನನ್ನ ಮಗನ ಜೊತೆ ಹೆಂಗೆ ಸಂಸಾರ ಮಾಡಿದ್ರಿ ನೀವು? ಹಾರಿಬಲ್ ಹಾರಿಬಲ್ ಅನ್ಸಲ್ಲ?
ಅವನೊಬ್ಬ ದೊಡ್ಡ 420 ಕಣ್ರಿ. ಹೆಂಡತಿ ಸಂಬಳ ಕಾಸೆ ಪಡೋ ಕಂತ್ರಿ, ಬೇರೆಯವ್ರ ಸ್ವಲ್ಪ ಕೈ ಹಾಕೋ ಕೀಟ್ಕ, ದುರಂಕಾರಿ, ಸೋಂಬೇರಿ. ನನ್ ಗಂಡನ ಬಗ್ಗೆ ಮಾತಾಡಿದ್ರೆ ಮುಖದ ಚರ್ಮ ಕಿತ್ತೋಗುತ್ತೆ. ಅಲ್ಲ ರೀ, ನಾನೇನಂತ ತಪ್ಪು ಮಾತಾಡ್ದೆ? ನಿಮ್ ಗಂಡ ಎಂತ ಅಯೋಗ್ಯ ಅಂತ ಮಾತಾಡ್ಬೇಡ ಅಂದೆ ತಾನೆ. ಎಷ್ಟ್ ಧೈರ್ಯ ಇದ್ರೆ ನನ್ ಗಂಡನ ಬಗ್ಗೆ ಮಾತಾಡ್ತೀಯ? ಅವ್ರ ಬಗ್ಗೆ ಭಯದಲ್ಲ, ಅವ್ರ ಹೆಸರು ಎತ್ತಕ್ಕೂ ನಿನ್ ಯೋಗ್ಯತೆ ಇಲ್ಲ. ದೇವ್ರು ಕಣ್ರಿ ಅದು, ಅಪ್ರಂಜಿ, ರತ್ನದಂತ ಗಂಡ ಸಿಕ್ಕಿರೋದು ನನ್ಗೆ. ಅವ್ರ ಕಾಲ್ ಮುಟ್ಟೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅಂತವ್ರ ಬಗ್ಗೆ ಇಷ್ಟ ಚೀಪಾಗಿ, ಅದು ನನ್ ಮುಂದೆ, ನನ್ ಬರ್ತಾ ಇರೋ ಕೋಪಕ್ಕೆ ನಿಮ್ ಮೈ ಕೈ ಮೂಳೆನ ಪುಡಿ ಪುಡಿ ಮಾಡ್ಬೇಕು ಅನ್ಸ್ತಾ ಇದೆ. ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ರಿ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲಿ ನನ್ ಗಂಡನ ಬಗ್ಗೆ ಮಾತಾಡ್ಕೊಂಡ್ ಬಂದ್ರೆ ಟೀಚರ್ ಅನ್ನೋದು ನೋಡ್ದೆ LKG ಮಕ್ಳ ಹತ್ರ ಒಡ್ಸಿ ಆಚೆ ಹಾಕ್ಸ್ಬಿಡ್ತೀನಿ. ಅಲ್ಲ ರೀ, ನಾನ್ ತೆಪ್ಪಕ್ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಕರೀಲ ಮಕ್ಳನ್ನ. ಸೀನಿಯರ್, ನನ್ನ ಮೇಲೆ ಈ ಮಟ್ಟಕ್ಕೆ ಪ್ರೀತಿ ಇಟ್ಕೊಂಡಿದ್ದೀರಾ? ಗಾಡ್, ನಂಬಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೀನಿಯರ್. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ಹೃದಯ ದೀಪ ನಿನದೇ, ಬೆಳಗು ಪ್ರೀತಿಯು ನಿನದೇ. ನೆಪನಾನು ಸ್ಫೂರ್ತಿ ನೀನು, ಸವಿಭಾವ ಪೂರ್ತಿ ನೀನು. ಎದೆಗಿಳಿವ ಶ್ವಾಸವೇ. ಕ್ಲಾಸಲ್ಲಿ ಕೂತ್ಕೊಳ್ಳೋದ್ ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ? ಅದು ಟೀಚರ್, ನಮ್ಮ ಏರಿಯಾದಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು, ಸೊ ಅಧಿಕ ಪ್ರಸಂಗಿ, ನಡಿ ಕ್ಲಾಸ್ಗೆ. ಇವತ್ತೇನಾದ್ರೂ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ನೀನ್ ಕಾಲ್ ಮುರಿದ್ಬಿಡ್ತೀನಿ. ನಡಿ ಕತ್ತೆ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ. ಏನಪ್ಪ, ಅಲ್ಲ ಅಷ್ಟೆಲ್ಲ ಓದೈತಿಂದ್ರು ಈ ನನ್ನ ಮಗ ಆಗ್ಲೇ ಇನ್ಯಾರಿಗೋ ಸ್ಕೆಚ್ ಆಗ್ತಿದ್ದಾನೆ.
ಹಾಯ್ ಸರ್. ಹೋಗಿದ್ರಾ? ಶಾಲಿನಿ ಟೀಚರ್ ಹತ್ರ ಮಾತಾಡಿದ್ರಾ? ಹೋಗಯ್ಯ, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ. ಯಾಕೆ ಸರ್? ಅವ್ರಿಗೆ ಅವ್ರ ಗಂಡನ ಮೇಲೆ ಸಿಟ್ಟಿ. ಹಂಗೆ ಹೇಳಿದ್ರೆ ನನಗೆ ಅವಮಾನ. ಆ್ಯಕ್ಚುಲಿ ಅವ್ರಿಗೆ ಅವ್ರ ಗಂಡನ ಮೇಲೆ ತುಂಬಾ ಸಿಟ್ಟಿದೆ. ನಾನು ಒಂದಿಷ್ಟು ನೆಗೆಟಿವ್ ಆಗಿ ಹೇಳಿದ್ದು. ಅವ್ರು ಎಷ್ಟು ಎಕ್ಸೈಟ್ ಆಗಿಬಿಟ್ರು ಗೊತ್ತಾ? ನನ್ನನ್ನಂತೂ ತುಂಬ ಪ್ರೀತಿಯಿಂದನೇ ಮಾತಾಡ್ಸಿದ್ರು. ಓ ಹೌದಾ? ನಾನು ಹೇಳಿಲ್ವಾ ಸರ್ ನಮ್ಮ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ಅಂತ? ಹೌದೌದು, ತುಂಬ ಚೆನ್ನಾಗೇ ವರ್ಕೌಟ್ ಆಯಿತು. ಇದೇನು ಸರ್ ಹೊಸ ಸೆಟಪ್ಪು? ಇದು ಪಾಪ ಶಾಲಿನವರು ಮಧ್ಯಾಹ್ನ ಸುಮ್ಮನೆ ಬೇಜಾರಾಗಿದ್ರು. ಅದಕ್ಕೆ ಅವ್ರಿಗೆ ಇಷ್ಟವಾಗಿರೋ ಪುಸ್ತಕ, ಮ್ಯೂಸಿಕ್ ಆಲ್ಬಮು ಎಲ್ಲ ಕೊಟ್ಟು ಅವ್ರ ಮೂಡ್ನ ರಿಫ್ರೆಶ್ ಮಾಡೋಣ ಅಂತ. ಅಷ್ಟೇ ಅಲ್ಲ, ಸಿನಿಮಾ ಟಿಕೆಟು ತಂದಿದ್ದೀನಿ. ಅವ್ರನ್ನ ಸಿನಿಮಾ ಕರ್ಕೊಂಡೋಗಿ ಅಲ್ಲಿ ಐಸ್ ಕ್ರೀಮು, ಮಸಾಲೆ ದೋಸೆ ಎಲ್ಲ ಕೊಡಿಸಿ ಅವ್ರ ಕೋಪನ ಕಮ್ಮಿ ಮಾಡಿ ಹಾಗೇನೆ ಅವ್ರ ಮೂಡ್ ಚೆನ್ನಾಗಿದ್ರೆ ಒಂದು ರೌಂಡ್ ಓಡಾಡಿಕೊಂಡು, ಅವ್ರ ಮೂಡ್ ಇನ್ನೂ ಚೆನ್ನಾಗಿದ್ರೆ ಒಂದು ಡುಯೆಟ್ ಹಾಡ್ಕೊಂಡು ಬರೋಣ ಅಂತ. ಅಯ್ಯೋ ನೀನ್ ನೋಡು, ನನ್ನ ಪೇಷನ್ಸ್ ಕೆಣಕ್ತಾ ಇದೆಯಾ? ನನಗೆ ಸಿಟ್ಟು ಬಂದರೆ ನಿಜ ಚೆನ್ನಾಗಿರಲ್ಲ. ಸೈಲೆಂಟಾಗಿ ಸೈಡಲ್ಲಿ ಇದ್ರೆ ನಿನಗೆ ಒಳ್ಳೇದು. ಯಾಕಯ್ಯ ಸಡನ್ನಾಗಿ ಏನೇನೋ ಮಾತಾಡ್ತಿದ್ಯಲ್ಲ? ಮಾತಾಡೋದ? ಅವ್ರ ತಂಟೆಗೇನಾದ್ರೂ ಹೋದ್ರೆ ಇಮಾಮ್ ಸಾಬ್ರಿಗೆ ಹೇಳಿ ಮಟನ್ ಮಾರ್ಕೆಟ್ಗೆ ಹಾಕಿಸ್ಬಿಡ್ತೀನಿ ನನ್ನ ಮಗನ. ಏಯ್, ಏನಾಯ್ತು ನಿನಗೆ? ನನಗೇನೂ ಆಗಿಲ್ಲ. ನಿನಗೇನಾದ್ರೂ ಆಯಸ್ ಕಡಿಮೆ ಆಗಿದ್ರೆ ಅವ್ರ ತಂಟೆಗೆ ಹೋಗು. ಇದೇನಯ್ಯ, ಇಷ್ಟು ದಿವಸ ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗೇ ಇದೆಯಲ್ಲಯ್ಯ, ಇದಕ್ಕೆ ನಂಗೆ ಉಲ್ಟಾ ಹೊಡಿತಿದ್ಯಲ್ಲ? ಅದು ಅಲ್ಲದೆ ನಾನು ಯಾಕೆ ಅವ್ರ ತಂಟೆಗೆ ಹೋಗ್ಬಾರ್ದು? ಏನೋ ದೊಡ್ಡ ಮನ್ಸು ಮಾಡಿ ಅವ್ರಿಗೊಂದು ಬಾಳ್ ಕೊಡೋಣ ಅಂತಿದ್ದೆ. ಬಾಳು ಗೀಳು ಅನ್ನೋ ತಲೆ ಮೇಲೆ ಬಂಡೆ ಎತ್ತಾಕ್ಬಿಡ್ತೀನಿ ನನ್ನ ಮಗನೇ. ನಿನ್ನ ದಾರಿ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ನಿನಗೆ ಒಳ್ಳೇದು. ಅದೇ ಯಾಕೆ? ಯಾಕೆಂದ್ರೆ ಅವರು ನನ್ನ ಶಾಲಿನಿ, ಅದಕ್ಕೆ. ಆದ್ರೇನಂತೆ ನನ್ ನಿನ್ ನೋ 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 ಎಸ್. ನೀವೊಂದು ವಿಷಯ ಗೊತ್ತಾ? ನಾನು ಈ ಸ್ಕೂಲಿಗೆ ಬಂದು ಸೇರ್ಕೊಂಡಿರೋದೇ ಅವ್ರಿಗೋಸ್ಕರ. ಇಷ್ಟೆಲ್ಲ ಅನುಭವಿಸ್ತಿರೋದು ಅವ್ರಿಗೋಸ್ಕರನೇ. ಅರ್ಥ ಆಯ್ತಲ್ಲ? ಏನು ಏನೇ ಅರ್ಥ ಆಗೋದು? ನೋಡು, ನಿನಗಿಂತ ಮುಂಚೆ ಶಾಲಿನಿ ಅವ್ರನ್ನ ಇಷ್ಟಪಟ್ಟವನು ನಾನು. ಅವ್ರು ನನಗೆ ಸಿಗ್ಬೇಕು, ಅವರು ನನ್ನವರು. ಬೇಡ ಮೇಸ್ಟ್ರೆ, ನಾನು ತುಂಬ ಒಳ್ಳೆ ಸ್ಟೂಡೆಂಟ್ ಆಗಿದ್ದೀನಿ. ನನ್ನನ್ನು ಹಾಗೆ ಇರೋದಕ್ಕೆ ಬಿಟ್ಬಿಡಿ. ಆಮೇಲೆ ನೀವೇನಾದರೂ ಹಾಸ್ಪಿಟಲ್ಗೆ ಸೇರ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಏನು ಎದುರಿಸ್ತಿದ್ದೀನಯ್ಯ? ನೋಡು, ನೀನೇನೇ ಮಾಡಿದ್ರು ಶಾಲಿನಿ ಅವರು ನಿನಗೆ ಸಿಗೋದಿಲ್ಲ. ಅವ್ರ ಮುಂದೆ ಒಳ್ಳೆ ಬಚ್ಚ ಥರ ಇದೆಯಾ ನಿನಗೆ? ಅವ್ರು ಯಾವುದೇ ಕಾರಣಕ್ಕೂ ನಿನ್ಗೆ ಒಪ್ಪೋದಿಲ್ಲ ಕಣಯ್ಯ. ಒಪ್ಸೋದಕ್ಕೆ ನಾವಿರೋದು, ತಪ್ಸೋದಿಕ್ಕೆ ನಾನಿರೋದು. ವಾ ಹಂಗ? ಇದೇ ಮಾತಾ? ಹೌದು ಕಣಯ್ಯ. ನೋಡೇ ಬಿಡೋಣ, ನಾನಿರುವಾಗ ಶಾಲಿನಿ ಅವ್ರನ್ನ ನೀನು ಅದೇ ಹೋಲಿಸ್ಕೋತೀಯ ಅಂತ ನಾನು ನೋಡೇ ಬಿಡ್ತೀನಿ. ಗುರು, ನೀವೊಂದು ವಿಷಯ ಗೊತ್ತಾ? ಆ ದೇವರು ನಮ್ಮಿಬ್ಬರ ಹೆಸರನ್ನ ಯಾವಾಗಲೂ ಒಟ್ಟಿಗೆ ಬರ್ದಾಗಿದೆ. ನೀನೆಷ್ಟೇ ಜಾಗ್ಟೆ ಬಾರಿಸಿದ್ರು ಪ್ರಯೋಜನ ಇಲ್ಲ. ನಿನ್ನ ರೇಂಜ್ಗೆ ಏನಿದ್ರು ನಮ್ಮ ಸ್ಕೂಲ್ ಆಯನೇ ವಾಸಿ. ಮೊದಲು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊ. ಅವ್ರೇನಾದ್ರೂ ಮನ್ಸು ಮಾಡಿ ನಿಂಗೊಂದು ಲೈಫ್ ಕೊಟ್ರೆ ಉದ್ಧಾರ ಆಗ್ತೀಯ. ನನ್ನನ್ನ ಆಯಾ ಜೊತೆ ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ನೋಡು, ಮುತ್ತುರ್ಕೊಂಡು ಮಲಗಿದ ಸರ್ಪನ ಬಾಲ ತುಳಿದು ಕೆಣಕಿದ್ಯಾ, ಅದು ಕಚ್ಚೋರ್ಗು ಬಿಡೋದಿಲ್ಲ. ಗುರು ಓ ಗುರು, ಸುಮ್ಮನೆ ಎಂತೆಂತ ಬಿಟ್ಕೊಂಡು ಆಟಾಡಿಸ್ದವ್ರು ನಾವು. ನನ್ನನ್ನ ಎಲ್ರೂ ಥರ ಅನ್ಕೋಬೇಡ. ನೋಡ್ಕೋತೀನಿ, ನಿನ್ನ ನೋಡ್ಕೋತೀನಿ. ಹಲೋ, ಹಾ ವೈಷ್ಣು ಪುಟ್ಟ, ಹೇಳೋ. ಗೊತ್ತು ಕಣೋ, ಬರ್ತಾ ಇದ್ದೀನಿ, ಬಾಯ್.
ರಂಜಿತ್ ಬಾಯ್ಲಿ ನೋಡು, ಈ ನ್ಯೂಸ್ ಪೇಪರ್ ಸಮೀಕ್ಷೆ ಪ್ರಕಾರ ಈ ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪಕ್ಷಕ್ಕೆ ಕನಿಷ್ಠ 123 ಸೀಟ್ ಬರುತ್ತೆ ಅಂತ ಬರೆದಿದ್ದಾರೆ. ಅದರ ಅರ್ಥ ನನ್ನ 20 ವರ್ಷದ ರಾಜಕೀಯದ ಕನಸು ನನಸಾಗೋ ಟೈಮ್ ಹತ್ರ ಬರ್ತಾ ಇದೆ. ಅದಿನ್ನೂ ಸಮೀಕ್ಷೆ ಅಷ್ಟೇ ಪಾಪ. ರಿಸಲ್ಟ್ ಹೆಂಗೆ ಬೇಕಾದರೂ ಉಲ್ಟಾ ಹೊಡಿಬೋದು. ಲಾಸ್ಟ್ ಟೈಮ್ MP ಎಲೆಕ್ಷನ್ ನೋಡಿದ್ರಲ್ಲ, ವೈಪೌಟು. ಬಂತಲ್ಲ ನಮ್ಮ ವೋಟ್ ಬ್ಯಾಂಕು. ಬನ್ರಿ ಅಭಯ್, ಏನು ಸ್ಪೆಷಲ್? ಸ್ಪೆಷಲ್ ಅಲ್ಲೇ ಸ್ಪೆಷಲ್ ಸರ್. ವೈಶು ಹೊಸ ಮಗಳನ್ನ ಕರ್ಕೊ ಬಂದಿದ್ದೀನಿ ಸರ್. ಅಂದರೆ ಇವಳನ್ನ ದತ್ತು ತಗೋತೀನಿ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಕರ್ಕೊಂಬಂದೆ. ಮತ್ತೆ ಇವಳು ಕೇರ್ ಟೇಕರ್ ಒಬ್ರಿದ್ರು, ಅವರೇನೋ ಬೇಡ ಅಂತ ಹೇಳಿದ್ರು. ಅವ್ರನ್ನ ಇವಳೇ ಒಪ್ಸಿದಾಳಂತೆ. ಇನ್ಮೇಲೆ ನಿಮ್ಮ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾಳೆ. ಇನ್ಮೇಲೇನಿದ್ದು ನೀವುಂಟು, ನಿಮ್ಮ ಮಗಳುಂಟು. ಏನು ಪುಟ್ಟು, ಇನ್ನು ಮುಂದೆ ನನ್ನ ಜೊತೆ ಇರ್ತೀಯಾ ಈ ಹೊಸ ಪಪ್ಪನ ಜೊತೆ? ಆದರೆ ನೀವು ಮಾತ್ರ ನನ್ನ ಆಚೆಗೆ ಹಾಕಲ್ಲ ಅಲ್ವಾ? ಯಾಕೆ ಹಾಕಿ ಕೇಳ್ತಾ ಇದೆಯಾ? ನಾನು ಚಿಕ್ಕ ವಯಸ್ಸಿಂದಲೂ ಆಶ್ರಮದಿಂದ ಆಶ್ರಮಕ್ಕೆ, ಮನೆಯಿಂದ ಮನೆಗೆ ಓಡಿಸ್ತಾನೆ ಇದ್ದಾರೆ. ನನಗೆ ಅಂತ ಯಾವ ಜಾಗನೂ ಇಲ್ಲ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಇಲ್ಲ ಕಂದ, ನಿನ್ನ ಯಾವತ್ತೂ ಆಚೆ ಕಳಿಸಲ್ಲ. ಈ ಮನೆ ನಿಂದು, ಆರಾಮಾಗಿ. ಒಂದೇ ಒಂದು ಸುಮ್ಮನೆ ಹೊಡೆಯಲ್ಲ, ನನ್ನನ್ನು ಉಪವಾಸ ಬೀಳ್ಸಲ್ಲ ಅಲ್ವಾ? ಇಲ್ಲ ಕಣಮ್ಮ, ನೀನು ನನ್ನ ಮಗಳು ಅಂದಮೇಲೆ ನಿನ್ನನ್ನು ಉಪವಾಸ ಬೆಳೆಸ್ತೀನ. ಭಾವಿ ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಮಗಳು ನೀನು. ಇನ್ನು ಮುಂದೆ ಹೆಂಗೆ ಬದುಕ್ತೀಯ ಗೊತ್ತಾ? ರಾಜ್ಕುಮಾರಿ ಥರ ಬದುಕ್ತೀಯ. ಜನಾರ್ದನ್, ಮಗುಗೆ ರೂಮ್ ವ್ಯವಸ್ಥೆ ಮಾಡಿ. ಪುಟ ಬಾ, ನೀನು ಹೊಸ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಹೊಸ ರೂಮ? ಹ್ಞೂ ಕಣ. ಆಚೆ ಕಡೆ ಮೆಟ್ಲು ಕೆಳಗಡೆ ಮಲ್ಕೊಳ್ಳೋಕೆ ಎಷ್ಟೊಂದು ಸತಿ ಜಾಗ ಸಿಕ್ಕಿರ್ಲಿಲ್ಲ. ನೋಡು, ಇನ್ನು ಮುಂದೆ ಈ ಹಳೆದನ್ನೆಲ್ಲ ಜ್ಞಾಪಿಸ್ಕೋಬಾರದು. ಹೊಸ ವೈಷ್ಣವಿಯಾಗಿ, ಹೊಸ ಖುಷಿ, ಹೊಸ ಸಂತೋಷದಿಂದ ಬದುಕಬೇಕು. ಬಾಯ್. ರಂಜಿತ್, ನನಗೆ ಯಾಕೋ ಆ ಮಗು ಇಲ್ಲಿಗೆ ಬಂದಿದ್ದು ಸರಿ ಅನ್ನಿಸ್ತಾ ಇಲ್ಲ. 2 ಕಾರಣ ಇದೆ ಪಾಪ. ಮೊದಲನೇದು, ಒಂದು ಅನಾಥ ಮಗುನ ದತ್ತು ತಗೊಳ್ಳೋಷ್ಟು ದೊಡ್ಡ ಮನಸ್ಸಿರೋನು ಅಂತ ಜನ ಮುಗಿ ಬಿದ್ದು ಓಟ್ ಹಾಕ್ತಾರೆ. 2ನೇದು, ನನ್ನ ಪಾವನಿ ಜೀವನ ಸರಿಯಾಗಿದ್ದಿದ್ರೆ ಇವತ್ತಿದೇ ವಯಸ್ಸಿನ ಮಗು ಇರ್ತಿತ್ತಲ್ವ ಪಾಪ. ಅವತ್ತು ನಾನು ಅಬಾರ್ಷನ್ ಮಾಡಿಸಿದ ಮಗುನೇ ಇವತ್ತು ಈ ರೂಪದಲ್ಲಿ ಬಂದಿದೆ ಅಂತ ಅನ್ಕೊಳ್ತೀನಿ. ಆ ಪಾಪಕ್ಕಿದೆ ಪ್ರಾಯಶ್ಚಿತ್ತ. ಫೈನಲಿ ನನ್ನನ್ನು ಪಪ್ಪ ಅಂತ ಕರೆಯೋ ಒಂದು ಪುಟ್ಟ ಜೀವ ಬಂತು ಮನೆಗೆ. ಮೊದಲನೇ ಕಾರಣ ನಾನು ಒಪ್ಕೋಬಹುದು ರಂಜಿತ್. 2ನೇ ಕಾರಣ
ನೀನು ಮತ್ತೆ ಸಂಬಂಧಕ್ಕೆ ಎಮೋಷನ್ಸ್ಗೆ ಜೋತ್ ಬೀಳ್ತಿದ್ಯಾ ಅಂದರೆ ಮುಂದೆ ನಿನ್ನ ಭವಿಷ್ಯಕ್ಕೆ ಹೊಡ್ತಾ ಬೀಳುತ್ತೆ. ಆ ಹುಡುಗಿನ ಆದಷ್ಟು ಬೇಗ ಜಾಗ ಖಾಲಿ ಮಾಡಿಸ್ಬೇಕು. ಅಂದರೆ ಈ ಮನುಷ್ಯನಿಗೆ ಇದಕ್ಕಿಂತ ಮುಂಚೆನೇ ಮದುವೆ ಆಗಿತ್ತ? ಪಾಪಕ್ಕೆ ಪ್ರಾಯಶ್ಚಿತ್ತ ಅಂದರೆ ಇವರೇ ಇವ್ರ ಹೆಂಡತಿಗೆ ಅಪಾರ್ಷನ್ ಮಾಡಿಸಿದ್ರ? ಎಲ್ಲೋ ಏನೋ ನಡಿಬಾರದೇ ನಡೆದಿದೆ. ಎಲೆಕ್ಷನ್ ಮುಗಿಲಿ, ಎಲ್ಲ ಕ್ಲಿಯರ್ ಮಾಡ್ಕೋತೀನಿ.